ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರು ಅವರ ಗರ್ಭಾಶಯವನ್ನು ಹೇಗೆ ಡಿಟಾಕ್ಸಿಫೈ ಮಾಡ್ಕೊಳ್ಳೋದು, ಹೇಗೆ ಸ್ವಚ್ಛಗೊಳಿಸೋದು, ಕ್ಲೀನ್ ಮಾಡ್ಕೊಳ್ಳೋದು ನೈಸರ್ಗಿಕವಾಗಿ ಅನ್ನೋದನ್ನು ನೋಡೋಣ. ಹೌದು ಫ್ರೆಂಡ್ಸ್, ನೈಸರ್ಗಿಕವಾಗಿ ಗರ್ಭಾಶಯವನ್ನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಬೇಗ ಗರ್ಭ ಧರಿಸ್ಬೋದು ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದು ಕಂಡೀಷನಿಗೆ ಬಂದರೆ ಹಲವಾರು ಜನ ಮಹಿಳೆಯರು ಹೇಳ್ತಾರೆ, ಮೇಡಮ್ ಪೀರಿಯಡ್ಸ್ ದಿನಗಳಲ್ಲಿ ನಮಗೆ ತುಂಬಾ ಕಡಿಮೆ ಫ್ಲೋ ಆಗುತ್ತೆ ಅಂತ. ಹಾಗೆ ಇನ್ನು ಕೆಲವು ಮಹಿಳೆಯರು ಹೇಳ್ತಾರೆ, ಮೇಡಮ್ ಪೀರಿಯಡ್ಸ್ ದಿನಗಳಲ್ಲಿ ನಮಗೆ ತುಂಬಾ ಜಾಸ್ತಿ ಫ್ಲೋ ಆಗುತ್ತೆ, ಗಂಟಿನ ರೀತಿ ಹೋಗುತ್ತೆ ಅಂತ. ಸೊ ಹಾಗೆ ಪೀರಿಯಡ್ಸ್ ದಿನಗಳಲ್ಲಿ ನೋವು ಕೂಡ ತುಂಬ ಜನ ಮಹಿಳೆಯರು ಅನುಭವಿಸ್ತಿರ್ತಾರೆ. ಇದು ಒಂದು ಕಾರಣನ ನಾವು ಕನ್ಸೀವ್ ಆಗದೆ ಇರೋಕೆ ಅಂತಾನು ತುಂಬ ಟೆನ್ಷನ್ನ ತಗೊಳ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಂಡೀಷನ್ನಿಗೆ ಬಂದರೆ ಪುರುಷರಿಗೆ ಒಂದು ನಿಮಿರುವಿಕೆ ಪ್ರಾಬ್ಲಮ್, ಹಾಗೆ ಮಹಿಳೆಯರಲ್ಲಿ ಒಂದು ಲೈಂಗಿಕ ಆಸಕ್ತಿ ಕಡಿಮೆ ಇರೋದು, ಇಚ್ಛೆ ಅನ್ನೋದೇ ಆಗೋದಿಲ್ಲ, ಲೈಂಗಿಕ ಆಸಕ್ತಿನೇ ಇಲ್ಲ ಅಂತ ಹೇಳ್ತಾರೆ. ಹಾಗೆ ನೆಕ್ಸ್ಟ್ ಪ್ರಾಬ್ಲಮ್ಸ್ಗೆ ಬಂದರೆ ಹಲವಾರು ಜನ ಹೇಳ್ತಾರೆ, ಮೇಡಮ್ ಓವ್ಯುಲೇಷನ್ ಡೇಸಲ್ಲಿ ನಾವು ರಿಲೇಷನ್ಶಿಪ್ ಇಡ್ತೀವಿ, ಆದರೆ ನಮಗೆ ಇಂಪ್ಲಾಂಟೇಷನ್ನೇ ಸಕ್ಸಸ್ಫುಲ್ ಆಗಿ ಆಗೋದಿಲ್ಲ ಅಂತ. ಫ್ರೆಂಡ್ಸ್, ಈ ಎಲ್ಲ ಸಮಸ್ಯೆಗೂ ಇವತ್ತಿನ ಈ ಒಂದು ಹೋಮ್ ರೆಮಿಡಿ ನಿಮಗೆ ತುಂಬಾ ಬೆಸ್ಟ್ ರಿಸಲ್ಟ್ ಕೊಡುವಂತಹ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಅದೇ ಬೀಟ್ರೂಟ್ ಜ್ಯೂಸ್. ಹೌದು ಫ್ರೆಂಡ್ಸ್, ಈ ಒಂದು ಬೀಟ್ರೂಟ್ ಜ್ಯೂಸ್ ನಾನು ಮೊದಲೇ ಹೇಳಿರುವಂತಹ ಎಲ್ಲ ಕಂಡೀಷನಿಗೂ ತುಂಬಾ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಸೊ ಹೇಗೆ ನಾವು ಈ ಒಂದು ಬೀಟ್ರೂಟ್ ಜ್ಯೂಸನ್ನು ಮಾಡೋದು, ಯಾವ ಕಂಡೀಷನಲ್ಲಿ ಯಾವ ರೀತಿ ನಾವು ಇದನ್ನು ಸೇವನೆ ಮಾಡೋದ್ರಿಂದ ನಮ್ಮ ಪ್ರಾಬ್ಲಮ್ನ ನಿವಾರಣೆ ಮಾಡಿಕೊಂಡು ಸಕ್ಸಸ್ಫುಲ್ಲಿ ಇಂಪ್ಲಾಂಟೇಷನ್ ಆಗಿ ಬೇಗ ಪ್ರೆಗ್ನೆಂಟ್ ಆಗಲಿಕ್ಕೆ ಸಹಾಯ ಮಾಡುವಂತಹ ಈ ಟಿಪ್ಸ್ ಹೇಗೆ ಫಾಲೋ ಮಾಡೋದು ಅನ್ನೋದನ್ನು ಕಂಪ್ಲೀಟ್ ಆಗಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನ ನೀಡ್ತೀನಿ. ಸೊ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಹೌದು ಫ್ರೆಂಡ್ಸ್, ಹಲವಾರು ಜನ ಮಹಿಳೆಯರಿಗೆ ಹಲವಾರು ಬಗೆಯ ಪ್ರಾಬ್ಲಮ್ಸ್ಗಳಿರುತ್ತೆ. ನಾನು ಮೊದಲೇ ಹೇಳ್ದಂಗೆ ಮಹಿಳೆಯರಲ್ಲಿ ಲೈಂಗಿಕ ಆಸಕ್ತಿ, ಇಚ್ಛೆ ಅನ್ನೋದು ಕಡಿಮೆ ಇರುತ್ತೆ. ಇನ್ನು ಕೆಲವು ಮಹಿಳೆಯರಿಗೆ ಫ್ಲೋ ಕಡಿಮೆ ಇದ್ದರೆ, ಇನ್ನು ಕೆಲವು ಮಹಿಳೆಯರಿಗೆ ಫ್ಲೋ ಜಾಸ್ತಿ ಇರುತ್ತೆ. ಸೊ ಇಂಥ ಕಂಡೀಷನಲ್ಲಿ, ಹಾಗೆ ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗಿ ಆಗ್ತಿಲ್ಲ, ಇಂಥ ಕಂಡೀಷನಲ್ಲಿ ಯಾವ ರೀತಿ ಹೇಗೆ ನಾವು ಇದನ್ನು ತಗೋಬೇಕು, ಯಾವ ಸಮಯದಲ್ಲಿ ತಗೋಬೇಕು ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಹಲವಾರು ಜನ ಮಹಿಳೆಯರು ನಮಗೆ ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ, ಮೇಡಮ್ ನಮ್ಮ ಪರ್ಸ್ನಲ್ ಒಂದು ಪ್ರಾಬ್ಲಮ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ. ಸೊ ಅಂಥ ಒಂದು ಕಂಡೀಷನ್ ನಿಮ್ಮದು ಕೂಡ ಆಗಿದೆ, ನಿಮ್ಮ ಪರ್ಸ್ನಲ್ ಒಂದು ಪ್ರಾಬ್ಲಮಿಗೆ ನಮ್ಮ ಕಡೆಯಿಂದ ನಿಮಗೆ ಸೊಲ್ಯೂಷನ್ನ ಪಡ್ಕೋಬೇಕು, ಟಿಪ್ಸ್ ಚಾರ್ಟ್ ಹಾಗೆ ಡಯಟ್ ಪ್ಲಾನ್ ಪಡೀಬೇಕು ಅಂತ ಹೇಳಿದರೆ, ಇಲ್ಲಿ ಸ್ಕ್ರೀನ್ನ ಮೇಲೆ ಕಾಣ್ತಾ ಇರುವಂತಹ ನಮ್ಮ ವಾಟ್ಸಪ್ ನಂಬರಿಗೆ ನೀವು ವಾಟ್ಸಪ್ ಮೆಸೇಜ್ ಆದರೂ ಮಾಡ್ಬೋದು, ಕಾಲ್ ಆದರೂ ಮಾಡ್ಕೋಬಹುದು ಅಂತ ಹೇಳ್ತಾ ಫ್ರೆಂಡ್ಸ್, ತಡ ಮಾಡದೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಬೀಟ್ರೂಟ್ ಜ್ಯೂಸನ್ನು ಇನ್ ಕೇಸ್ ನಿಮ್ಮಲ್ಲಿ ಫೆಲೋಪಿಯನ್ ಟ್ಯೂಬ್ ಏನಾದರೂ ಬ್ಲಾಕ್ ಇದೆ ಅಂತ ಹೇಳಿದರೆ ಯಾವ ರೀತಿ ನೀವು ಇದನ್ನು ಸೇವನೆ ಮಾಡಿ ಇದರ ಸಂಪೂರ್ಣ ಲಾಭವನ್ನು ಪಡಿಬೋದು. ಹಾಗೆ AMH ಲೋ ಇದ್ದರೆ ಯಾವ ರೀತಿ, AMH ಹೈ ಇದ್ದರೆ ಯಾವ ರೀತಿ, ಸಕ್ಸಸ್ಫುಲಿ ಇಂಪ್ಲಾಂಟೇಷನ್ ಆಗ್ತಿಲ್ಲ ನಿಮ್ಮಲ್ಲಿ ಅಂದರೆ ಯಾವ ರೀತಿ ನೀವು ಇದನ್ನು ಸೇವನೆ ಮಾಡಬೇಕು, ಲೈಂಗಿಕ ಆಸಕ್ತಿ ಕಡಿಮೆ ಇದೆ ಮಹಿಳೆಯರಲ್ಲಿ ಅಂದರೆ ಯಾವ ರೀತಿ ನೀವು ಇದನ್ನು ಸೇವನೆ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ನಿಮಗೆ ಇವಾಗ ನಾನು ಹೇಳ್ತಾ ಹೋಗ್ತಿದ್ದೀನಿ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಫ್ರೆಂಡ್ಸ್, ಇನ್ ಕೇಸ್ ಮಹಿಳೆಯರು ಅವರ ಗರ್ಭಾಶಯವನ್ನು ಕ್ಲೀನ್ ಮಾಡಬೇಕು, ಡಿಟಾಕ್ಸಿಫೈ ಮಾಡಬೇಕು ಅನ್ನುವಂತಹ ಕಂಡೀಷನಲ್ಲಿ ಬೀಟ್ರೂಟ್ ಜ್ಯೂಸನ್ನು ಹೇಗೆ ಸೇವನೆ ಮಾಡಬೇಕು ಅಂದರೆ, ಒಂದು ಬೀಟ್ರೂಟ್ ಜ್ಯೂಸ್ನ ಜೊತೆಗೆ ಒಂದು ಕ್ಯಾರೆಟ್ ಹಾಗೆ ಅರ್ಧ ಕಪ್ ಪಾಲಕ್ ಸೊಪ್ಪನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಈ 3 ಇಂಗ್ರೀಡಿಯೆಂಟ್ ಏನಿದೆ ತುಂಬಾ ಒಳ್ಳೆ ರೀತಿ ಗರ್ಭಾಶಯವನ್ನು ಡಿಟಾಕ್ಸಿಫೈ ಮಾಡುತ್ತೆ. ಮತ್ತು ನಿಮಗೆ ಇಂಪ್ಲಾಂಟೇಷನ್ ಆಗಲಿಕ್ಕೆ ನಿಮ್ಮ ಗರ್ಭಾಶಯದ ಗರ್ಭ ಪರದೆಯನ್ನು ಚೆನ್ನಾಗಿ ಫಾರ್ಮೇಷನ್ ಮಾಡುತ್ತೆ. ಯಾಕೆ ಅಂತ ಹೇಳಿದರೆ, ನಿಮ್ಮ ಫರ್ಟಿಲೈಸ್ ಆಗಿರುವಂತಹ ಒಂದು ಭ್ರೂಣ ಬಂದು ಅಂಟ್ಕೊಂಡು ನಿಮಗೆ ಬೇಗನೆ ಸಕ್ಸಸ್ಫುಲಿ ಕನ್ಸೀವ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ರೀತಿ ನೀವು ಬೀಟ್ರೂಟ್ ಜ್ಯೂಸನ್ನು ತಗೊಳ್ಳೋದ್ರಿಂದ. ಸೊ ನಾನು ಹೇಳಿದಾಗೆ ಒಂದು ಬೀಟ್ರೂಟ್ ಜ್ಯೂಸ್, ಒಂದು ಕ್ಯಾರೆಟ್ ಹಾಗೆ ಅರ್ಧ ಕಪ್ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ, ಚೆನ್ನಾಗಿ ಗ್ರೈಂಡ್ ಮಾಡಿ ಸೋಸ್ಕೊಂಡು ನೀವು ಇದನ್ನು ಸೇವನೆ ಮಾಡಬೇಕು. ನೀವು ಹೋಲ್ 30 ಡೇಸ್ ಅಂದರೆ 30 ದಿನಗಳ ಕಾಲನು ನೀವು ಈ ರೀತಿ ಸೇವನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಯಾರೆಲ್ಲ ಮಹಿಳೆಯರಲ್ಲಿ ಕಡಿಮೆ ಫ್ಲೋ ಆಗುತ್ತೆ ಪೀರಿಯಡ್ಸ್ ದಿನಗಳಲ್ಲಿ, ಹಾಗೆ ತುಂಬಾ ಜಾಸ್ತಿ ನೋವಾಗುತ್ತೆ, PMS ಸಿಂಪ್ಟಮ್ಸ್ ಉಂಟಾಗುತ್ತೆ, ಹಾಗೆಯೇ ಯಾರಿಗೆಲ್ಲ ತುಂಬಾ ಗಂಟಿನ ರೀತಿ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ, ಈ ಎಲ್ಲ ಪ್ರಾಬ್ಲಮ್ನ ನಿವಾರಣೆ ಮಾಡುತ್ತೆ ಈ ರೀತಿ ನೀವು ಬೀಟ್ರೂಟ್ ಜ್ಯೂಸನ್ನು ತಗೊಳ್ಳೋದ್ರಿಂದ. ಹೌದು ಫ್ರೆಂಡ್ಸ್, ಈ ಒಂದು ಬೀಟ್ರೂಟ್ ಜ್ಯೂಸಲ್ಲಿ ನಿಮಗೆ ಒಳ್ಳೆ ಒಂದು ಅಂಶ ಸಿಗುತ್ತೆ. ಬೀಟ್ರೂಟಲ್ಲಿರುವಂತಹ ಒಂದು ಒಳ್ಳೆ ಅಂಶ ನಿಮ್ಮ ಗರ್ಭಾಶಯವನ್ನು ಡಿಟಾಕ್ಸಿಫೈ ಮಾಡುತ್ತೆ. ಅಲ್ಲಿ ಇರುವಂತಹ ಒಂದು ಪರದೆಯನ್ನು
ಚೆನ್ನಾಗಿ ಫಾರ್ಮೇಷನ್ ಮಾಡುತ್ತೆ, ಸೋ ದಟ್ ನಿಮ್ಮ ಅಂಡಾಣು ಬೇಗ ಬಂದು ಅಲ್ಲಿ ಇಂಪ್ಲಾಂಟ್ ಆಗಿ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಲಿ ಅಂತ. ಸೊ ಈ ರೀತಿ ನೀವು ಬೀಟ್ರೂಟ್ ಜ್ಯೂಸ್ ಹಾಗೆ ಕ್ಯಾರೆಟ್ ಹಾಗೆ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ಗ್ರೈಂಡ್ ಮಾಡಿ ಪ್ರತಿನಿತ್ಯ ನೀವು ಇದನ್ನು ತಿಂಡಿ ಆದ ನಂತರನೂ ಸಹ ನೀವು ತಗೋಬೋದು. ಹೋಲ್ 30 ಡೇಸ್ ನೀವು ಇದನ್ನು ಸೇವನೆ ಮಾಡಿದ್ರಿ ಅಂದರೆ ಖಂಡಿತ ನಿಮ್ಮಲ್ಲಿ ಒಂದು ಲೈಂಗಿಕ ಆಸಕ್ತಿಯಿಂದ ಹಿಡಿದು ಇಂಪ್ಲಾಂಟೇಷನ್ ಫೇಲ್ಯೂರ್ ಆಗ್ತಾ ಇದ್ರೂ ಸಹ, ಹಾಗೆ ನಿಮಗೆ ಪೀರಿಯಡ್ಸ್ನ ಫ್ಲೋ ಚೆನ್ನಾಗಿಲ್ಲ ಅಂದರೂ ಸಹ, ಈ ಎಲ್ಲ ಕಂಡೀಷನಿಗೂ ನಿಮಗೆ ತುಂಬಾ ಒಳ್ಳೆ ರೀತಿ ರಿಸಲ್ಟ್ನ ಕೊಡುತ್ತೆ ಈ ರೀತಿ ನೀವು ಸೇವನೆ ಮಾಡೋದ್ರಿಂದ. ಫ್ರೆಂಡ್ಸ್, ಇವಾಗ ಬಂದರೆ ಹಲವಾರು ಜನ ಮಹಿಳೆಯರಲ್ಲಿ AMH ಹೈ ಇರುವಂತಹ ಒಂದು ಕಂಡೀಷನ್ ಇರುತ್ತೆ. ಸೊ ಇಂಥ ಕಂಡೀಷನಲ್ಲಿ ನೀವು ಒಂದು ಬೀಟ್ರೂಟನ್ನು ತಗೊಂಡು ಚೆನ್ನಾಗಿ ಅದರ ಜ್ಯೂಸನ್ನು ಮಾಡ್ಕೊಳ್ಳಿ. ಅದರ ಜೊತೆ ನಾನು ವೀಟ್ ಗ್ರಾಸ್ ಪೌಡರ್ನ ನೀವು ಸೇವನೆ ಮಾಡಿ ಅಂತ ಹೇಳಿದ್ದೀನಿ. ಅದರ ಬಗ್ಗೆ ಕಂಪ್ಲೀಟ್ ಒಂದು ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ತಕ್ಷಣ ನೋಡಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಈ ಒಂದು ಬೀಟ್ರೂಟ್ ಜ್ಯೂಸ್ನ ಜೊತೆಗೆ 1 ಸ್ಪೂನ್ ನೀವು ವೀಟ್ ಗ್ರಾಸ್ ಪೌಡರನ್ನು ಆ್ಯಡ್ ಮಾಡಿಕೊಂಡು ಅದರ ಜೊತೆಗೆ ಚಿಟಿಗೆ ನೀವು ಸಿನಮನ್ ಪೌಡರ್ ಅಂದರೆ ಚಕ್ಕೆ ಪೌಡರನ್ನು ಆ್ಯಡ್ ಮಾಡ್ಕೊಂಡು ತೊಗೊಳ್ತಿದ್ದೀರಾ ಅಂತ ಹೇಳಿದರೆ ಆಟೋಮೆಟಿಕಲಿ ನೈಸರ್ಗಿಕವಾಗಿ ನಿಮ್ಮ AMH ಲೆವೆಲ್ ಹೈ ಇರೋದು ಲೋ ಆಗ್ತಾ ಬರುತ್ತೆ, ಪೀರಿಯಡ್ಸ್ ರೆಗ್ಯುಲರ್ ಆಗುತ್ತೆ, ಫ್ಲೋ ಕೂಡ ಚೆನ್ನಾಗಾಗುತ್ತೆ. ಹೌದು ಫ್ರೆಂಡ್ಸ್, AMH ಯಾರಿಗೆಲ್ಲ ಹೈ ಇರುತ್ತೋ ಅವರಲ್ಲಿ ತುಂಬಾ ಕಡಿಮೆ ಫ್ಲೋ ಕಾಣಿಸ್ಕೊಳ್ಳುತ್ತೆ, ಇಲ್ಲ ಪೀರಿಯಡ್ಸ್ ಬಂದರೆ ತುಂಬ ಜಾಸ್ತಿ ದಿನ ಬರುತ್ತೆ, 8 ದಿನ 10 ದಿನ ಆದ್ರೂ ಬ್ಲೀಡಿಂಗ್ ಸ್ಟಾಪ್ ಆಗೋದಿಲ್ಲ. ಸೊ ಇಂಥ ಕಂಡೀಷನಲ್ಲಿ ನೀವು ಈ ರೀತಿ ಬೀಟ್ರೂಟ್ ಜ್ಯೂಸನ್ನು ತಗೊಳ್ತಿದ್ದೀರಾ, ಬೀಟ್ರೂಟ್ ಜ್ಯೂಸ್ನ ಜೊತೆಗೆ ವೀಟ್ ಗ್ರಾಸ್ ಪೌಡರ್ ಹಾಗೂ ಸಿನಮನ್ನ ಮಿಕ್ಸ್ ಮಾಡಿ ನೀವು ತಗೊಳ್ತಿದ್ದೀರಾ ಅಂತ ಹೇಳಿದ್ರೆ ಖಂಡಿತ ನಿಮ್ಮ ಒಂದು ಪೀರಿಯಡ್ಸ್ ರೆಗ್ಯುಲರ್ ಆಗೋ ಜೊತೆಗೆ AMH ಕೂಡ ನಾರ್ಮಲ್ ಆಗ್ತಾ ಬರುತ್ತೆ. ಸೊ ದಟ್ ಕನ್ಸೀವ್ ಕೂಡ ಬೇಗ ಆಗ್ಬೋದು ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ಇವಾಗ ಲೋ AMH ಇರೋರು ಮಹಿಳೆಯರು ಯಾವ ರೀತಿ ಇದನ್ನು ಸೇವನೆ ಮಾಡಬೇಕು ಅಂದರೆ, ನೀವು ಒಂದು ಕ್ಯಾರೆಟ್ ಹಾಗೆ ಒಂದು ಸೇಬ್ ಅದರ ಜೊತೆಗೆ ಬೀಟ್ರೂಟನ್ನು ನೀವು ಚೆನ್ನಾಗಿ ಗ್ರೈಂಡ್ ಮಾಡಿ ಅದರ ಜ್ಯೂಸನ್ನು ಪ್ರತಿನಿತ್ಯ ಸೇವನೆ ಮಾಡ್ತಾ ಬನ್ನಿ. ಸೊ ದಟ್ ನಿಮ್ಮ AMH ಲೆವೆಲ್ಸಲ್ಲಿ ಇಂಪ್ರೂವ್ಮೆಂಟ್ಸ್ ಕಾಣ್ಬೋದು, ನಿಮ್ಮ ಇಂಪ್ಲಾಂಟೇಷನ್ನ ಸಕ್ಸಸ್ಫುಲ್ ಆಗಿ ಮಾಡ್ಕೊಳ್ಬೋದು, ಪೀರಿಯಡ್ಸ್ನ ರೆಗ್ಯುಲರೈಸ್ ಮಾಡ್ಕೊಳ್ಬೋದು. ಸೊ ಈ ರೀತಿ ನೀವು AMH ಲೋ ಇರೋರು ಬೀಟ್ರೂಟ್ನ ಜೊತೆಗೆ ಕ್ಯಾರೆಟ್ ಹಾಗೆ ಆ್ಯಪಲ್ನ ಮಿಕ್ಸ್ ಮಾಡ್ತಾ ಜ್ಯೂಸ್ ಮಾಡ್ತಾ ಹೋಲ್ ಒಂದು 30 ಡೇಸ್ ತಗೋಬೇಕು. ಸೊ ಫ್ರೆಂಡ್ಸ್, ಈ ಎಲ್ಲ ಒಂದು ನಾನು ಏನು ಹೇಳ್ತಾ ಇದ್ದೀನಿ, ಜ್ಯೂಸಸ್ನ ಯಾರೆಲ್ಲ ತಗೊಳ್ತಿದ್ದೀರಾ ಮಿನಿಮಮ್ 3 ತಿಂಗಳು ನೀವು ತಗೊಂಡ್ರೆ ಮಾತ್ರ ನಿಮಗೆ ತುಂಬಾ ಒಳ್ಳೆ ರೀತಿ ಇದರ ಒಂದು ರಿಸಲ್ಟ್ನ ನೀವು ನೋಡ್ಬೋದು. ಯಾವ ಮೆಡಿಸಿನ್ ಯಾವ ಇಂಜೆಕ್ಷನ್ಸ್ ಕೂಡ ನಿಮಗೆ ಸಹಾಯ ಮಾಡದೇ ಇರೋಷ್ಟು ಯಾವುದೇ ಟಿಪ್ಸ್ನ ಫಾಲೋ ಮಾಡ್ತಾ ಇದ್ರಿ ಅದರ ಜೊತೆ ಈ ಒಂದು ಟಿಪ್ನ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತಾನೆ ಹೇಳ್ಬೋದು. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಬಂದರೆ ಯಾರೆಲ್ಲ ಮಹಿಳೆಯರಿ ಫೆಲೋಪಿಯನ್ ಟ್ಯೂಬ್ಸ್ ಬ್ಲಾಕೇಜ್ ಇದ್ದೋ ಅವರು ಈ ಒಂದು ಬೀಟ್ರೂಟ್ ಜ್ಯೂಸ್ನ ಜೊತೆಗೆ ಟೊಮ್ಯಾಟೋವನ್ನು ಕೂಡ ಜ್ಯೂಸ್ನನ್ನಾಗಿ ಮಾಡಿ ನೀವು ಇದನ್ನು ಪ್ರತಿನಿತ್ಯ ತಗೊಳ್ತಿದ್ದೀರಾ ಅಂತ ಹೇಳಿದರೆ ನಿಮ್ಮ ಫೆಲೋಪಿಯನ್ ಟ್ಯೂಬ್ ಅನ್ಬ್ಲಾಕ್ ಮಾಡಲಿಕ್ಕೂ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಈವನ್ ನಾನು ಹೇಳಿದ್ದೀನಿ ಟೊಮ್ಯಾಟೊ ಒಂದು ಜ್ಯೂಸನ್ನು ಟೊಮ್ಯಾಟೊ ಪ್ಯೂರಿಯನ್ನು ನೀವು ಹೇಗೆ ಪ್ರತಿನಿತ್ಯ ಸೇವನೆ ಮಾಡ್ತಾ ನಿಮ್ಮ ಫರ್ಟಿಲಿಟಿನ ಇನ್ಕ್ರೀಸ್ ಮಾಡ್ಕೊಳ್ಬೋದು ಅಂತ. ಸೊ ಬೀಟ್ರೂಟ್ನ ಜೊತೆಗೆ ನೀವು ಟೊಮ್ಯಾಟೋವನ್ನು ಕೂಡ ನೀವು ಜ್ಯೂಸ್ ಮಾಡ್ತಾ ಪ್ರತಿನಿತ್ಯ ತಗೊಳ್ತಿದ್ದೀರಾ ಅಂತ ಹೇಳಿದರೆ ಖಂಡಿತವಾಗ್ಲಿಯೂ ನಿಮ್ಮ ಒಂದು ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗಿ ಆಗಲಿಕ್ಕೆ, ನಿಮ್ಮ ಗರ್ಭನಾಳ ಓಪನ್ ಆಗಲಿಕ್ಕೆ, ಟ್ಯೂಬ್ಸ್ ಅನ್ಬ್ಲಾಕ್ ಆಗಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಇವಾಗ ತುಂಬ ಜನ ಕೇಳ್ತಾ ಇರ್ತಾರೆ, ಮೇಡಮ್ ಬೀಟ್ರೂಟ್ ಜ್ಯೂಸನ್ನು ತಗೊಳ್ಳೋದ್ರಿಂದ ಯಾವ ರೀತಿ ಲಾಭ ಆಗುತ್ತೆ ಹೇಳಿ ಅಂತ. ಸೊ ಫ್ರೆಂಡ್ಸ್, ಈ ಒಂದು ಬೀಟ್ರೂಟ್ ಜ್ಯೂಸ್ನ ತಗೊಳ್ಳೋದ್ರಿಂದ ನಾನು ಮೊದಲೇ ಹೇಳಿರೋ ರೀತಿ ನಿಮಗೆ AMH ಲೋ ಅಥವಾ AMH ಹೈ ಅಥವಾ ಪೀರಿಯಡ್ಸ್ನಲ್ಲಿ ನಿಮಗೆ ಕಡಿಮೆ ಫ್ಲೋ, ಸ್ಕ್ಯಾಂಟಿ ಪೀರಿಯಡ್ಸ್ ಅಥವಾ ತುಂಬಾ ಜಾಸ್ತಿ ಒಂದು ಬ್ಲೀಡಿಂಗ್ ಕಾಣಿಸ್ಕೊಳ್ಬೋದು, ಹಾಗೆ PMS ಸಿಮ್ಟಮ್ಸ್, ಹಾಗೆ ನಾನು ಹೇಳಿರೋ ರೀತಿ ನಿಮಗೆ ಮೊದಲೇ ಹೇಳಿದ್ದೀನಿ ಫ್ರೆಂಡ್ಸ್, ಎಲ್ಲ ಒಂದು ಕಂಡೀಷನಲ್ಲೂ ನಿಮಗೆ ಈ ಒಂದು ಬೀಟ್ರೂಟ್ ಜ್ಯೂಸ್ ತುಂಬಾ ಸಹಾಯ ಮಾಡುತ್ತೆ. ಅದರಲ್ಲೂ ಮೇಯ್ನ್ ಆಗಿ ಸಕ್ಸಸ್ಫುಲ್ ಆಗಿ ಇಂಪ್ಲಾಂಟೇಷನ್ ಆಗಲಿಕ್ಕೆ ನಿಮಗೆ ಬೀಟ್ರೂಟ್ ಜ್ಯೂಸ್ ಅನ್ನೋದು ತುಂಬಾ ಸಹಾಯ ಆಗುತ್ತೆ. ಇದನ್ನು ಹೋಲ್ 30 ಡೇಸ್ ತಗೋಬೇಕು, 3 ತಿಂಗಳು ಕಂಟಿನ್ಯೂಸ್ ಆಗಿ ತಗೊಳ್ಳೇಬೇಕು. ನಾನು ಹೇಳಿರುವಂತಹ ಒಂದು ಕಂಡೀಷನ್ನ ಯಾರ್ಯಾರು ಫೇಸ್ ಮಾಡ್ತಾ ಇದ್ದಾರೆ ನಾನು ಹೇಳಿರೋ ರೀತಿ ನೀವು ಇದನ್ನು ಫಾಲೋ ಮಾಡ್ಕೊಳ್ಳಿ. ಸೊ ಇವಾಗ ಈ ಒಂದು ಬೀಟ್ರೂಟ್ ಜ್ಯೂಸನ್ನು ನೀವು ತಗೊಳಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಹಾಗೇನೂ ಸಹ ನೀವು ಇದನ್ನು ಚೆನ್ನಾಗಿ ವಾಶ್ ಮಾಡಿ ಪ್ರತಿನಿತ್ಯ ತಿಂತಾ ಬನ್ನಿ. ಒಂದೊಂದು ಗ್ಲಾಸ್ ಬೀಟ್ರೂಟ್ ಜ್ಯೂಸನ್ನು ಕುಡೀರಿ, ಇಲ್ಲ ಒಂದೊಂದು ಬೀಟ್ರೂಟನ್ನು ನೀವು ತಿನ್ನಿ. ಸೊ ಈ ರೀತಿ ನೀವು ಮಾಡೋದ್ರಿಂದ ಖಂಡಿತವಾಗ್ಲಿಯೂ ನಿಮ್ಮಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ, ಇಂಪ್ಲಾಂಟೇಷನ್ ನಿಮಗೆ ಸಕ್ಸಸ್ಫುಲ್ ಆಗುತ್ತೆ. ಹೌದು ಫ್ರೆಂಡ್ಸ್,
ಇಮ್ಯುನಿಟಿ ಪವರ್ ಅನ್ನೋದು ಈ ಒಂದು ಸಮಯದಲ್ಲಿ ಕನ್ಸೆಪ್ಷನ್ನ ಒಂದು ನೀವು ಪ್ಲಾನಿಂಗ್ ಮಾಡ್ತಾ ಇದ್ದೀರಾ, ಕನ್ಸೀವ್ ಆಗಲಿಕ್ಕೆ ಪ್ಲಾನಿಂಗ್ ಮಾಡ್ತಿದ್ದೀರಾ ಅಂದರೆ ಇಮ್ಯುನಿಟಿ ಪವರ್ ಕೂಡ ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್. ಯಾಕೆ ಅಂತ ಹೇಳಿದರೆ ಈ ಒಂದು ಸಮಯದಲ್ಲಿ ನಿಮಗೆ ಇಮ್ಯುನಿಟಿ ಪವರ್ ಕಡಿಮೆ ಇದೆ ಅಂತ ಹೇಳಿದರೆ ನೀವು ಆದಷ್ಟು ಜಾಸ್ತಿ ಆ್ಯಂಟಿಬಯೋಟಿಕ್ಸ್ನ ಸೇವನೆ ಅಥವಾ ಕೆಲವಷ್ಟು ಮಾತ್ರೆ, ಈ ರೀತಿ ನೀವು ಮಾತ್ರೆಗಳನ್ನು ಆ್ಯಂಟಿಬಯೋಟಿಕ್ಸ್ನ ಸೇವನೆ ಮಾಡ್ತಾ ಇದ್ದರೆ ಅಗೇನ್ ನಿಮಗೆ ಇನ್ಫರ್ಟಿಲಿಟಿ ಒಂದು ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಿಮ್ಮಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡಲಿಕ್ಕೆ ನೈಸರ್ಗಿಕವಾಗಿ ರೋಗ ನಿರೋಧಕ ಶಕ್ತಿಯನ್ನು ಈ ಒಂದು ಬೀಟ್ರೂಟ್ ಜ್ಯೂಸ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ಬೀಟ್ರೂಟ್ ಜ್ಯೂಸನ್ನು ತಪ್ಪದೆ ನೀವು 3 ತಿಂಗಳು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಸಕ್ಸಸ್ಫುಲ್ ಆಗಿ ಇಂಪ್ಲಾಂಟೇಷನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆಯೇ ಫ್ರೆಂಡ್ಸ್ ಯಾರೆಲ್ಲ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀರಾ ಇವಾಗಲೇ ಒಂದು ಲೈಕ್ನ ಮಾಡಿ, ಹಾಗೆ ಈ ಒಂದು ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸಲ್ಲಿ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ಯಾಕೆ ಅಂತ ಹೇಳಿದರೆ ಕಡಿಮೆ ಬೆಲೆಯಲ್ಲಿ ನಾವು ಮನೆಯಲ್ಲೇ ಸಿಗುವಂತಹ ಎಲ್ಲ ಪದಾರ್ಥಗಳನ್ನು ಬಳಸ್ಕೊಂಡು ಹಲವಾರು ಬಗೆಯ ಒಂದು ಪ್ರಾಬ್ಲಮ್ಸಿಂದ ಹೊರಬಂದು ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ಬೋದು ಅಂದರೆ ಯಾಕೆ ಶೇರ್ ಮಾಡಬಾರ್ದು. ಖಂಡಿತ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.